ಫಿಸಿಕಲ್ ಡಿಸಿಪ್ಲಿನ್ ಅನ್ನೋದು ಕೆಲವರು ಮಾತ್ರ ಮನಸ್ಸಿನಲ್ಲಿ ಇರುತ್ತೆ, ಅದನ್ನ ಸಾಧಿಸ್ತಾರೆ ಅಂತಾರೆ. ಆ ತರ ಫಿಸಿಕಲ್ ಡಿಸಿಪ್ಲಿನ್ ಅನ್ನು ಸಾಧಿಸಿದವರು ಸನ್ಮಾನ್ಯ ಯಡಿಯೂರಪ್ಪನವರು. ಅವ್ರು ಮಾಡಿರೋ ಇನ್ನೂ ತುಂಬಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಲ್ಲ, ಕಾಂಗ್ರೆಸ್ನವ್ರ ಸರ್ಕಾರ ಇದ್ದಾಗ ಆ ಕಾರಣಕ್ಕೆ ಆ ಇನ್ಸ್ಟಿಟ್ಯೂಟ್ ಕರ್ನಾಟಕಕ್ಕೆ ಬರುತ್ತೆ, ಅದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಪಾರಿತೋಷಕ ತರ, ಯಡಿಯೂರಪ್ಪನವರ ಫಿಸಿಕಲ್ ಡಿಸಿಪ್ಲಿನ್ ಪಾಲಿಸಿಯ ಪಾರಿತೋಷಕ ತರ ಆ ಇನ್ಸ್ಟಿಟ್ಯೂಟ್ ಸಿಗುತ್ತೆ. ಹಾಸನದ ಹರದನಹಳ್ಳಿಯಲ್ಲಿ ಹುಟ್ಟಿ ದೆಹಲಿಯವರೆಗೆ ವಿದೇಶದ ಅನೇಕ ಕಡೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿ ದೇಶದ ಸಾಕ್ಷಿ ಪ್ರಜ್ಞೆಯ ರಾಜಕಾರಣಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ವಯಸ್ಸು ಮತ್ತು ಸಕ್ರಿಯತೆ ಇದಕ್ಕೆ ತುಂಬಾ ಸಂಬಂಧ ಇಲ್ಲ ಅನ್ನೋದನ್ನ ಯಾವಾಗಲೂ ತೋರಿಸ್ಕೊಡುವಂತ ಇಬ್ಬರು ರಾಜಕಾರಣಿಗಳು ವೇದಿಕೆ ಮೇಲಿದ್ದಾರೆ. ಯಾಕಂದ್ರೆ ಈಗ 40 ದಾಟದ 50 ದಾಟದ ಮೇಲೆ ಎದ್ದೇಳೋದು ಕಷ್ಟ, ಕೂತ್ಕೊಳ್ಳೋದು ಕಷ್ಟ, ಅಥವಾ ಆ ಕಾರಣಕ್ಕೆ ಓಡಾಡೋದಿಲ್ಲ, ಆ ಕಾರಣಕ್ಕೆ ಸಬೂಬ್ ಹೇಳ್ತಾರೆ, ನೆಪ ಹೇಳ್ತಾರೆ ಅನ್ನುವಂತ ಜನರೇಷನ್ ಅಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಿ, ನನ್ನನ್ನು ಸೇರಿಸಿ ನಾವೆಲ್ಲರೂ ಬದುಕ್ತಾ ಇದೀವಿ. ಆದ್ರೆ ವೇದಿಕೆ ಮೇಲೆ ಇವತ್ತಿಬ್ರು ಹಿರಿಯರೇನಿದ್ದಾರೆ ಅವ್ರ ವಯಸ್ಸನ್ನು ನಾಚಿಸುವಂತ ರೀತಿಯಲ್ಲಿ, ಅದಕ್ಕೆ ಸವಾಲೊಡ್ಡಂತ ರೀತಿಯಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು. ಆ ಥರ ಇವತ್ತಿನ ವೇದಿಕೆಯಲ್ಲಿ ಇರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು, ಪ್ರಸ್ತುತ ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ್ರೆ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಸುದೀರ್ಘ ಕಾಲ ಶಾಸಕರಾಗಿ, ರಾಜ್ಯದ ಆಡಳಿತದಲ್ಲಿ ಯಾವತ್ತೂ ಕೂಡ ಯಾರು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ಛಾಪನ್ನ ಮೂಡಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಕಾರ್ಯಕ್ರಮದ ರೂವಾರಿಗಳು, ಮಾಜಿ ಉನ್ನತ ಶಿಕ್ಷಣ ಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ, ಹಾಗೆ ಈ ತರದ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ತನ್ನ ಕ್ಷೇತ್ರದಲ್ಲಿ, ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ ಮಾಡ್ತಾ ಇರತಕ್ಕಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರೇ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಒಂದು ಸ್ವಚ್ಛ ಆಡಳಿತವನ್ನ ನೀಡಿ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಒಂದು ಒಳ್ಳೆಯ ಸೇತುವೆಯಾಗಿ ಉಪಕುಲಪತಿಗಳಾಗಿ ಹೀಗಿರಬೇಕು ಅನ್ನುವ ಇಂಥ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರೊಫೆಸರ್ B ತಿಮ್ಮೇಗೌಡ್ರೆ, ಅಧಿಕಾರದಲ್ಲಿ ಇದ್ದು ಕಲೆ ಅಂಟಿಸ್ಕೊಳ್ಳದೆ ಇರೋದು ಬಹಳ ಕಷ್ಟ. ನೀವು ಕಲೆ ಅಂಟಿಸ್ಕೊಳ್ಳಿಲ್ಲ ಅಂದ್ರೂ ಪಕ್ಕದವ್ರು ಸಿಡಿಸಿದ ಕೊಳೆ ನಿಮಗೆ ಬಿದ್ದೇ ಬೀಳುತ್ತೆ ಅನ್ಸುತ್ತೆ. ಹಾಗೆ ತಾನು ಕೊಳೆ ಅಂಟಿಸ್ಕೊಳ್ಳದೆ ಪಕ್ಕದವರು ಯಾರು ಸಿಡಿಸದೇ ಇರುವಂತ ರೀತಿಯಲ್ಲಿ ಎಚ್ಚರಿಕೆಯಿಂದ ಸುದೀರ್ಘ ಕಾಲ 35 ವರ್ಷಕ್ಕೂ ಹೆಚ್ಚು ಕಾಲ ಆಡಳಿತ ರಂಗದಲ್ಲಿ ಸೇವೆ ಸಲ್ಲಿಸಿ ನಮ್ಮ ರಾಜ್ಯದ ಅಧಿಕಾರಿ ವರ್ಗದಲ್ಲಿ ಒಂದು ಬಹುದೊಡ್ಡ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ಮದನ್ ಗೋಪಾಲ್ ಅವರೇ, ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ, ನಾಡಿನ ಖ್ಯಾತ ಸಾಹಿತಿಗಳು ಆಗಿರ್ತಕ್ಕಂಥ, ಭಾವಧಾರೆ ಅನ್ನುವಂಥ ಒಂದು ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ಜನ ಸಜ್ಜನರ ಮನಸ್ಸನ್ನ, ಸಹೃದಯ ಮನಸ್ಸನ್ನ ತಟ್ಟಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣೇಗೌಡ್ರೆ, ನಿಮ್ಮಲ್ಲಿ ಎಷ್ಟು ಜನ ಭಾವಧಾರೆ ಕಾರ್ಯಕ್ರಮ ನೋಡಿದಿರಿ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದ್ರೆ ಸುತ್ತಮುತ್ತಲಿನಲ್ಲಿ ಓಡಾಡಬಹುದಾಗಿರ್ತಕ್ಕಂಥ ಜಾಗದಲ್ಲಿ ಎಲ್ಲಾದ್ರೂ ಆ ಕಾರ್ಯಕ್ರಮ ಇದ್ರೆ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗಿ. ಹಾಡು ಕೇಳಿರ್ತೀವಿ ನಾವು, ಭಾವಗೀತೆ ಕೇಳಿರ್ತೀವಿ, ಸಿನಿಮಾ ಗೀತೆ ಕೇಳಿರ್ತೀವಿ, ಕವಿಗಳ ಕಾವ್ಯ ಕೇಳಿರ್ತೀವಿ, ಆದ್ರೆ ಅದು ಹುಟ್ಟು ಹೇಗಾಯ್ತು ಅಂತ ಗೊತ್ತಿರೋದಿಲ್ಲ, ಅದರ ಅರ್ಥ ಏನು ಅಂತ ಗೊತ್ತಿರೋದಿಲ್ಲ. ಒಂದ್ಸಲಿ ಅದು ಸೇರಿಸ್ಕೊಂಡಾಗ ಅದೊಂಥರ ಪಂಚಾಮೃತ ತರ ಆಗುತ್ತೆ. ಕೇಳೋದು ಬರೀ ಹಾಲಾದ್ರೆ ಅದರ ಹುಟ್ಟು ಉಗಮ, ಅದು ಯಾವ ಕಾರಣಕ್ಕೆ ಸೃಷ್ಟಿಯಾಯ್ತು, ಇದೆಲ್ಲ ಅದೊಂದು ರೀತಿ ಪಂಚಾಮೃತ ತರ ಇರುತ್ತೆ. ಹಾಗೆ ಕೃಷ್ಣೇಗೌಡರ ಭಾವಧಾರೆ ಕಾರ್ಯಕ್ರಮ ನಾನು ಒಂದೆರಡು ಸಲ ಕೂತು ಪ್ರೇಕ್ಷಕನ ಕೇಳಿದ್ದೀನಿ. ಒಂದ್ಸಲಿ ನಾವು ಅಕಸ್ಮಾತ್ ಅದನ್ನ ಕೇಳಲಿಲ್ಲ ಅಂದ್ರೆ ನಾವೇನೋ ಕಳ್ಕೊಂಡಂಗೆ ಅಂತ ಅರ್ಥ. ಹಾಗೆ ಅದನ್ನ ಕೇಳಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತಾ, ಸುಶಾಸನ ದಿವಸದ ಹೆಸರಿನಲ್ಲಿ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ರಾಜಕೀಯ ಕ್ಷೇತ್ರದ, ಸಾಮಾಜಿಕ ಕ್ಷೇತ್ರದ ಹಿರಿಯರೇ, ಶ್ರದ್ಧೆಯ ತಾಯಂದ್ರೆ, ಅಕ್ಕ ತಂಗಿಯರೇ, ಬಂಧುಗಳೇ, ಮಾಧ್ಯಮದ ಸನ್ಮಿತ್ರರೇ, ಹಾಗೆ ಸೇರಿರ್ತಕ್ಕಂಥ ಅನೇಕ ನೂರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಯುವ ಸನ್ಮಿತ್ರರೇ, ಸುಶಾಸನ ದಿವಸ, ಅಟಲ್ಜಿಯವರ ಜನ್ಮಶತಾಬ್ದಿ ಜನ್ಮದಿನ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸನ್ಮಾನ, ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ, ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಮುಖಾಂತರ ಸನ್ಮಾನ ಅಲ್ಲ, ಹೀಗೆ ಇವೆಲ್ಲ ಸೇರ್ಕೊಂಡ್ರೆ ಒಂದ್ಸಲಿ ನಾನು ಅನ್ಕೊಳ್ತೀನಿ ಒಂದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ, ನಾನು ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಸಿಗೋದು ಬಹಳ ಕಡಿಮೆ. ಅಬ್ಬರದ ಕಾರ್ಯಕ್ರಮ ಸಿಗುತ್ತೆ, ದೊಡ್ಡ ಕಾರ್ಯಕ್ರಮ ಸಿಗುತ್ತೆ, ಸಂಭ್ರಮದ ಕಾರ್ಯಕ್ರಮ ಸಿಗುತ್ತೆ, ಒಂದ್ಸಲಿ ಬಹಳ ಉತ್ಸಾಹ ಇರತಕ್ಕಂಥ ಕಾರ್ಯಕ್ರಮ ಅದು ಸಿಗುತ್ತೆ. ಆದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಸಿಗೋದು ಅದು ಸ್ವಲ್ಪ ಕಷ್ಟ ಅಲ್ಲ.
ಆದ್ರೆ ಇವತ್ತು ಈ ಎಲ್ಲ ಹೆಸರುಗಳು ನಾನು ಯಾವ್ಯಾವ ಹೆಸರುಗಳನ್ನ ಹೇಳಿದೆ ಇವೆಲ್ಲವನ್ನು ಪೋಣಿಸ್ಬಿಟ್ರೆ ಒಂದ್ಸಲಿ ನಾಡಿನ ಸಮಾಜ ಜೀವನವನ್ನ ನಮ್ಮ ನಡುವಿನಲ್ಲೇ ತುಂಬಾ ಎತ್ತರಕ್ಕೆ ಹೋದಂತ ಎಲ್ಲ ಹೆಸರುಗಳಿವು ಇವೆಲ್ಲ ಹೆಸರುಗಳು ಯಾವ ಹೆಸರಿನಲ್ಲಿ ಯಾವ ಕೆಂಪೇಗೌಡರ ಹೆಸರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಹೆಸರಿನ ವೇದಿಕೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮ ನಡೀತಾ ಸನ್ಮಾನ್ಯ ನಾನು ಉಲ್ಲೇಖ ಮಾಡುವಾಗ ನಮ್ಮ ವಿಧಾನ ಪರಿಷತ್ತಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರನ್ನ ನಾನು ಬಿಟ್ಟೆ ಕ್ಷಮಿಸಿ ಒಂದ್ಸಲಿ ಮಿತ್ರರಾಗಿರೋದ್ರಿಂದ ಕ್ಷಮಿಸಿ ಅಂತ ಹೇಳಿ ಸುಲಭಕ್ಕೆ ಮುಂದುವರಿಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನಾಡಪ್ರಭು ಕೆಂಪೇಗೌಡ ವೇದಿಕೆ ಅದು ಕೂಡ ಒಂದು ಅರ್ಥಪೂರ್ಣ ಯಾವ ಬೆಂಗಳೂರಿನಲ್ಲಿ ಕೂತ್ಕೊಂಡಿದೀವೋ ಬೆಂಗಳೂರಿನ ನಿರ್ಮಾತ್ರ ಕೆಂಪೇಗೌಡ ನಾವು ತಿಳ್ಕೊಂಡಿದ್ದೀವಿ ಅನ್ನ ಮಕ್ಕಳಾಗಿದ್ದಾಗ ಕಾಲೇಜ್ನಲ್ಲಿ ಶಾಲೆಯ ಮುಖಾಂತರ ಇತಿಹಾಸದ ಭಾಗವಾಗಿ ಕೆಂಪೇಗೌಡರು ಬೆಂಗಳೂರು ಇಲ್ಲಿವರೆಗೆ ವಿಸ್ತಾರ ಆಗಬೇಕಾಗಿತ್ತು ಅಂತ ಕಟ್ಟಿಸಿರ್ತಕ್ಕಂಥ 4 ಗೋಪುರಗಳನ್ನ ಕೂಡ ಇಲ್ಲಿರ್ತಕ್ಕಂಥ ತುಂಬಾ ಜನ ನೋಡಿದೀವಿ ಒಂದೇ ಆ 4 ಗೋಪುರಗಳು ಬೆಂಗಳೂರಿನ ಇತಿಹಾಸದ ಒಂದು ಭಾಗ ಕೆಂಪೇಗೌಡರು ಕಟ್ಟಿಸಿರ್ತಕ್ಕಂಥ ಗೋಪುರ ಅದು ಇತಿಹಾಸದ ಒಂದು ಭಾಗ ಅದನ್ನ ನೋಡ್ಲಿಲ್ಲ ಅಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಅದನ್ನ ನೋಡ್ಬೇಕು ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಕೆರೆಗಳು ಕಾಣಿಸ್ತಾ ಇದ್ರೆ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಕಟ್ಟೆಗಳು ಕಾಣಿಸ್ತಾ ಇದ್ರೆ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರು ಗ್ರಾಮಾಂತರ ಕೋಲಾರ ರಾಮನಗರ ಜಿಲ್ಲೆ ತುಮಕೂರು ಜಿಲ್ಲೆಯ 2 ತಾಲೂಕುಗಳು ಈ ಎಲ್ಲ ಕಡೆಗಳಲ್ಲಿ ಇವತ್ತಿಗೂ ನಮಗೆ ಕೆರೆ ಕಾಣಿಸ್ತಾ ಇದ್ರೆ ಒಂದೇ ಹೆಸರು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಕೆಂಪೇಗೌಡರ ಹೆಸರನ್ನ ಇವತ್ತು ಕಟ್ಟೆಗಳು ಜೀವಂತವಾಗಿದ್ರೆ ಕಪಿಲೆ ಬಾವಿಗಳು ಜೀವಂತವಾಗಿದ್ರೆ ಒಂದೇ ಹೆಸರು ನೆನಪಿಸ್ಕೊಳ್ಬೇಕಾಗಿರೋದು ಅದು ಕೆಂಪೇಗೌಡರನ್ನ ಬೆಂಗಳೂರಿನಲ್ಲಿ ಅನೇಕ ಮಾರುಕಟ್ಟೆಗಳನ್ನ ನಾವು ಕೇಳ್ತೀವಿ ಒಂದ್ಸಲಿ ಸಣ್ಣ ಅನೇಕ ಮಾರುಕಟ್ಟೆಗಳನ್ನ ಕೇಳ್ತೀವಿ ನಮ್ಮ ಬೆಂಗಳೂರಿನ ಅದು ಜೀವಂತ ಕೇಂದ್ರಗಳವು ಆ ಜಾಗವನ್ನ ನೋಡಿದಾಗ ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಹೆಸರು ಯಾವುದು ಅಂತ ಕೇಳಿದ್ರೆ ನಾಡಪ್ರಭು ಕೆಂಪೇಗೌಡರದ್ದು ಒಬ್ಬ ಪಾಳೆಗಾರರಾಗಿ ಒಬ್ಬ ರಾಜರಾಗಿ ತನ್ನ ಸುತ್ತಮುತ್ತ ಇರತಕ್ಕಂಥ ಸಮಾಜ ಜೀವನವನ್ನು ಹಸನು ಮಾಡಲಿಕ್ಕೆ ದೇವಸ್ಥಾನದಿಂದ ಹಿಡಿದು ಮಾರುಕಟ್ಟೆವರೆಗೆ ಹಾಗೆ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಅನೇಕ ಸಂಗತಿಗಳು ನಮಗೆ ಬೆಂಗಳೂರಿನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಸಿಗುತ್ತೆ ನಮ್ಗೆ ಆ ಬೆಂಗಳೂರು ಅಂತ ಅನ್ನಿಸ್ಕೊಳ್ಳೋದು ಕೆಂಪೇಗೌಡರ ಈ ಬಹುದೊಡ್ಡದಾಗಿರ್ತಕ್ಕಂಥ ಪಾತ್ರದ ಕಾರಣಕ್ಕೆ ಇವತ್ತು ಅವರ ವೇದಿಕೆ ಹೆಸರಿನಲ್ಲೇ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರದ್ದೊಂದು ಬೃಹತ್ ಆಗಿರ್ತಕ್ಕಂಥ ಪ್ರತಿಮೆ ಕೂಡ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇವತ್ತು ನಮಗೆ ಕಾಣಿಸುತ್ತೆ ಒಂದು ಅದ್ಭುತವಾಗಿರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಅವ್ರ ವ್ಯಕ್ತಿತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಪ್ರತಿಮೆ ಕೂಡ ನಮಗೆ ಕಾಣಿಸುತ್ತೆ ಅದಕ್ಕೂ ಕೂಡ ನಾನು ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕಂದ್ರೆ ಅದಕ್ಕೆ ಯಾರಾದ್ರೂ ಮೂಲ ಕಾರಣ ಇದ್ರೆ ಅದು ಡಾಕ್ಟರ್ ಅಶ್ವಥ್ ನಾರಾಯಣ ಆ ಸಂದರ್ಭದಲ್ಲಿ ಅನೇಕ ದೊಡ್ಡವರು ಇರ್ಬೋದು ಆದ್ರೆ ಆ ಕೆಲಸಕ್ಕೊಂದು ಆರಂಭ ಮಾಡಿ ಆ ಕೆಲಸವನ್ನು ಮುಕ್ತಾಯ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಕೂಡ ಮಾಡಿದ್ರು ಇವತ್ತು ನಾಡಪ್ರಭು ಕೆಂಪೇಗೌಡರ ವೇದಿಕೆಯ ಮುಖಾಂತರ ಅಟಲ್ಜಿಯವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಿಗೆ ಇವತ್ತು ಸನ್ಮಾನನೂ ನಡೀಲಿಕ್ಕಿದೆ ಅನ್ಸತ್ತೆ ಅವರು ಶಾಸಕರಾಗಿ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗಳಾಗಿ ಅವ್ರು ನಡೆಸಿರ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನಮಗ್ ಗೊತ್ತು ಜವಾಬ್ದಾರಿ ನಿರ್ವಹಿಸಿದ್ದಾರೆ ಅಂತ ನಮಗ್ ಗೊತ್ತು ಅಧಿಕಾರ ನಿರ್ವಹಿಸಿದ್ದಾರೆ ಅಂತ ಗೊತ್ತು ಆದ್ರೆ ಬೆಂಗಳೂರಿಗೆ ಡೆಲ್ಲಿ ಸ್ವಲ್ಪ ದೂರದಲ್ಲಿರೋದ್ರಿಂದಾಗಿ ಡೆಲ್ಲಿಯಲ್ಲಿ ಏನು ಮಾಡಿದ್ರು ಅಂತ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಅವ್ರದೇ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲ್ಲ ನಾನೊಂದು ಬರೀ 3-4 ಸಂಗತಿಗಳು ನನಗೆ ಗೊತ್ತಿರೋದನ್ನ ಹೇಳ್ತೀನಿ ನನ್ನ ಪಕ್ಷದ ಜವಾಬ್ದಾರಿ ಕಾರಣಕ್ಕೆ ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಅವ್ರು ಬರುವಾಗ ಪ್ರಧಾನಮಂತ್ರಿ ಆಗುವಾಗ ಕಾಶ್ಮೀರದಲ್ಲಿ ಸುಮಾರು 7-8 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಇವರ ಹತ್ರ ಇದ್ದಂತ ಬಹಳ ಕಡಿಮೆ ಅಧಿಕಾರದ ದಿನಗಳಲ್ಲಿ 11-12 ತಿಂಗಳ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಚುನಾವಣೆ ಮಾಡಿ ಸಹಿ ಅನ್ನಿಸ್ಕೋತಾರ ಅನ್ಸಲ್ಲ ಯಾಕಂದ್ರೆ ಆಗ ಕಾಶ್ಮೀರದಲ್ಲಿ ಚುನಾವಣೆ ಮಾಡೋದು ಬಹಳ ಸುಲಭ ಇರಲಿಲ್ಲ ಇವ್ರಿಗಿಂತ ತುಂಬಾ ಜಾಸ್ತಿ ಬಹುಮತ ಇರ್ತಕ್ಕಂಥವ್ರು ಮಾಡೋ ಧೈರ್ಯನೇ ತಗೊಂಡಿರ್ಲಿಲ್ಲ ಅಂತಲೇ ಅಂತ ಕಾಲದಲ್ಲಿ ದೇವೇಗೌಡರು ಜಮ್ಮು ಕಾಶ್ಮೀರದ ಚುನಾವಣೆಯನ್ನ ಮಾಡಿ ತಾನೇನು ಅನ್ನೋದನ್ನ ತೋರಿಸ್ಕೊಡ್ತಾರೋ ಅಂತ ದೂರದ ಜೂರಿಚ್ನಲ್ಲಿ ಆ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆದಂತ ಕಾಲದಲ್ಲಿ ನಮ್ಮ ಪೂರ್ವೋತ್ತರ ರಾಜ್ಯಗಳೇನಿದೆ ಅದು ತುಂಬಾ ಭಯೋತ್ಪಾದನೆಯಿಂದ ಸಂಕಷ್ಟದಲ್ಲಿದ್ದಂತ ದಿನಗಳು ಆಮೇಲೆ ಅಟಲ್ಜಿ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಹೀಗೆ ಹೆಚ್ಚು ಕಡಿಮೆ ಮುಕ್ತಾಯ ಆಗೋಗಿದೆ ಆಗ ಉಚ್ಚಾಯದಲ್ಲಿದ್ದಂತ ದಿನಗಳು ರಾಷ್ಟ್ರಧ್ವಜ ಹಾರ್ತಾ ಇರಲಿಲ್ಲ ಸ್ವಾತಂತ್ರ್ಯ ದಿನೋತ್ಸವ ಮಾಡಕ್ ಸಾಧ್ಯ ಇಲ್ಲ ಗಣರಾಜ್ಯೋತ್ಸವ ಬಹಿಷ್ಕಾರ ಹಾಕ್ತಾರೆ ಸ್ವತಂತ್ರವಾಗಿ ಜನಪ್ರತಿನಿಧಿಗಳು ಓಡಾಡಕ್ಕಾಗೋದಿಲ್ಲ ಭಾರತ ಅನ್ನುವಂತ ಶಬ್ದ ಸ್ವಲ್ಪ ಅಪಾಯಕಾರಿ ಅನ್ನುವಂತ ಇದ್ದಂತ ದಿನಗಳು ನಾಗಾ ಬಂಡುಕೋರರ ಜೊತೆ ಸಂಧಾನ ಮಾಡ್ತಾ ಮಾತುಕತೆ ಮಾಡ್ತಾ ದೂರದ ಜೂರಿಚ್ನಲ್ಲಿ ಅವ್ರ ಜೊತೆ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಅಂತಲೇ ನಾಗಾ ಬಂಡುಕೋರರ ಜೊತೆ ಒಂದು ಶಾಂತಿಯ ಪ್ರಸ್ತಾವಕ್ಕೆ ಒಪ್ಪಂದಕ್ಕೆ ಜೂರಿಚ್ನಲ್ಲಿ ಸಹಿ ಆಗ್ತಾರೆ ಸನ್ಮಾನ್ಯ ದೇವೇಗೌಡರು ಐಟಿ ಇಂಡಸ್ಟ್ರಿಗೆ
ಟ್ಯಾಕ್ಸ್ ಹಾಲಿಡೇಯನ್ನು ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ ದೇವೇಗೌಡರು ಅಂತ. ನಾವು ದೇವೇಗೌಡರನ್ನ ಕೃಷಿಗೋ ಅಥವಾ ರಾಗಿ ಮುದ್ದೆಗೋ ಅನೇಕ ಪತ್ರಕರ್ತರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಅಂತಲೇ. ಆದ್ರೆ ಐಟಿ ಇಂಡಸ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ. ಯಾಕಂದ್ರೆ ಎಲ್ಲಿ ಬೆಳವಣಿಗೆಗೆ ಸಾಧ್ಯತೆ ಇದೆ ಅಂತ ಗುರುತಿಸೋದಿದೆಯಲ್ಲ, ಅದೊಬ್ಬ ನಾಯಕನ ಲಕ್ಷಣ ಅಂತಲೇ. ಆಮೇಲೆ ಅದನ್ನ ಮುಂದೆ ತಗೊಂಡಂತ ಸಾವಿರಾರು ಜನ ಇರ್ತಾರೆ. ಆದ್ರೆ ಇಲ್ಲಿ ಬೆಳವಣಿಗೆ ಅದೊಂದು ಬೀಜ ಇದೆ ಅನ್ನೋದನ್ನ ಗುರುತಿಸಬೇಕಾಗಿರ್ತಕ್ಕಂಥದ್ದು ಒಬ್ಬ ನಾಯಕನ ಲಕ್ಷಣ. ಅದನ್ನು ಗುರುತಿಸಿ ಆ ಕಾಲದಲ್ಲಿ ಐಟಿ ಇಂಡಸ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಂತ ಒಬ್ಬ ಧೀಮಂತ ರಾಜಕಾರಣಿ ನಾಯಕ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರು. ಇವತ್ತು ಅವರಿಗೆ ಸನ್ಮಾನ ನಡೀತಾ ಇದೆ. ನಾನು ಅನ್ಕೊಳ್ತೀನಿ ನಮ್ಮಂತ ಅನೇಕರಿಗೆ ಆ ಸನ್ಮಾನದ ಕಾರ್ಯಕ್ರಮದಲ್ಲಿ ಇರುವಂತದ್ದು ಒಂದು ಭಾಗ್ಯ. ಇನ್ನು ಯಡಿಯೂರಪ್ಪನವರು ತುಂಬಾ ಇತ್ತೀಚೆಗೆ ಅಂತ ಆಗಿರೋದ್ರಿಂದಾಗಿ ನಾನು ಬಹಳ ಹೇಳಬೇಕು ಅಂತ ಏನಿಲ್ಲ. ಯಾಕಂದ್ರೆ ನೆನಪುಗಳು ಇಲ್ಲಿರ್ತಕ್ಕಂಥವ್ರಿಗೆ ಹಸಿರಾಗಿದೆ ಅನ್ಸತ್ತೆ. ಬೆಂಗಳೂರು ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ಕೆಂಗೇರಿ ಹತ್ರ ಒಂದು ಫಿಸಿಕಲ್ ಪಾಲಿಸಿಯ ಒಂದು ಇನ್ಸ್ಟಿಟ್ಯೂಟ್ ಇದೆ. ಈ ಕಡೆಯಿಂದ ಹೋಗ್ತಾ ಇರಬೇಕಾದ್ರೆ ಎಡಗಡೆ ಅನ್ಸತ್ತೆ. ಬಹಳ ಜನ ಭಾರತೀಯ ಜನತಾ ಪಕ್ಷದವ್ರಿಗೂ ಅಧಿಕಾರಿ ವರ್ಗದವ್ರಿಗೂ ಗೊತ್ತಿಲ್ಲ ಅಂತಲೇ. ಅದು ಯಾಕೆ ಅಲ್ಲಿದೆ ಅಂತ ಗೊತ್ತಿಲ್ಲ. ಅದು ಇಡೀ ದೇಶದ ಫಿಸಿಕಲ್ ಪಾಲಿಸಿಯ ಇನ್ಸ್ಟಿಟ್ಯೂಟ್. ಅದು ನೀವು ಕೆಂಗೇರಿ ಹತ್ರ ಹೋಗ್ತಾ ಇರಬೇಕಾದ್ರೆ ಎಡಗಡೆ ಕೆಂಪು ಕಟ್ಟಡ ಒಂದು ಕಾಣಿಸುತ್ತೆ. ಅದು ಸನ್ಮಾನ್ಯ ಯಡಿಯೂರಪ್ಪನವರು 7ಕ್ಕಿಂತ ಹೆಚ್ಚು ಸಲ ಬಜೆಟ್ ಮಂಡಿಸುವಂತಹ ಸಂದರ್ಭದಲ್ಲಿ ಆರ್ಥಿಕ ಶಿಸ್ತು ಅನ್ನೋ ಒಂದು ಶಬ್ದವನ್ನ ಆಡಳಿತದಲ್ಲಿ ಉಪಯೋಗಿಸ್ತಾರೆ, ಪತ್ರಿಕೆಗಳಲ್ಲೂ ಉಪಯೋಗಿಸ್ತಾರೆ, ಫಿಸಿಕಲ್ ಡಿಸಿಪ್ಲಿನ್ ಅನ್ನೋ ಶಬ್ದವನ್ನ ಉಪಯೋಗಿಸ್ತಾರೆ ಅಂತ. ಅವರು ಬಜೆಟ್ ಮಂಡಿಸ್ತಾ ಇರಬೇಕಾದ್ರೆ ಆ ಫಿಸಿಕಲ್ ಡಿಸಿಪ್ಲಿನ್ ಅನ್ನು ಏನ್ ಕಾಪಾಡಿಕೊಂಡ್ರು. ಯಾಕಂದ್ರೆ ಒಬ್ಬ ರಾಜಕಾರಣಿಯಾದವನಿಗೆ ಬಜೆಟ್ ಮಂಡಿಸೋವನಿಗೆ ಜನಪ್ರಿಯತೆಯ ಹುಚ್ಚು ತುಂಬಾ ಜಾಸ್ತಿ ಇರುತ್ತೆ. ನಾನು ಅಲ್ಲಿ ದುಡ್ಡು ಕೊಟ್ಟೆ, ಇಲ್ಲಿ ದುಡ್ಡು ಕೊಟ್ಟೆ, ಅಲ್ಲಿ ದುಡ್ಡು ಕೊಟ್ಟೆ, ಇಲ್ಲಿ ದುಡ್ಡು ಕೊಟ್ಟೆ, ಕಡೆಗೆ ಎಲ್ಲಿಗೂ ದುಡ್ಡು ಕೊಡಕ್ಕೆ ದುಡ್ಡೇ ಇರೋದಿಲ್ಲ, ಕೊಟ್ಟೆ ಅನ್ನೋದು ಪೇಪರ್ನಲ್ಲಿ ಮಾತ್ರ ಇರುತ್ತೆ ಅಂತ. ಅದರ ಮಧ್ಯದಲ್ಲಿ ಫಿಸಿಕಲ್ ಡಿಸಿಪ್ಲಿನ್ ಅನ್ನೋದು ಕೆಲವರು ಮಾತ್ರ ಮನಸ್ಸಿನಲ್ಲಿ ಇರುತ್ತೆ, ಅದನ್ನು ಸಾಧಿಸ್ತಾರೆ ಅಂತಾರೆ. ಆ ತರ ಫಿಸಿಕಲ್ ಡಿಸಿಪ್ಲಿನ್ ಅನ್ನು ಸಾಧಿಸಿದವರು ಸನ್ಮಾನ್ಯ ಯಡಿಯೂರಪ್ಪನವರು. ಅವ್ರು ಮಾಡಿರೋ ಇನ್ನೂ ತುಂಬಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಲ್ಲ, ಕಾಂಗ್ರೆಸ್ನವ್ರ ಸರ್ಕಾರ ಇದ್ದಾಗ ಆ ಕಾರಣಕ್ಕೆ ಆ ಇನ್ಸ್ಟಿಟ್ಯೂಟ್ ಕರ್ನಾಟಕಕ್ಕೆ ಬರುತ್ತೆ, ಅದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಪಾರಿತೋಷಕ ತರ, ಯಡಿಯೂರಪ್ಪನವರ ಫಿಸಿಕಲ್ ಡಿಸಿಪ್ಲಿನ್ ಪಾಲಿಸಿಯ ಪಾರಿತೋಷಕ ತರ ಆ ಇನ್ಸ್ಟಿಟ್ಯೂಟ್ ಸಿಗುತ್ತೆ. ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಇರ್ಬೋದು, ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು. ಎಷ್ಟು ಬಂಡ್ರು ಕೆಲವರು ಅಂತ ಕೇಳಿದ್ರೆ, ಇವತ್ತು ಬಂದಿರತಕ್ಕಂಥ ಸರ್ಕಾರ 18 ವರ್ಷ ಆದ್ಮೇಲೆ ಆ ಹೆಣ್ಣುಮಗಳಿಗೆ ಹಣ ಕೊಡಬೇಕು, ಕೇವಲ ಬಿಜೆಪಿ ಸರ್ಕಾರ ಆರಂಭ ಮಾಡ್ತು, ಯಡಿಯೂರಪ್ಪನವರು ಆರಂಭ ಮಾಡಿದ್ರು ಅಂತ ಬಂಡ್ಗೆಟ್ಟಿರ್ತಕ್ಕಂಥ ಇವತ್ತಿನ ಸರ್ಕಾರ ಆ ಭಾಗ್ಯಲಕ್ಷ್ಮಿ ಪಾಲಿಸಿಯನ್ನ ಕೊಡ್ತಾ ಇಲ್ಲ. ಒಂದ್ಸಲಿ ಗವರ್ನೆನ್ಸ್ ಯಾವಾಗ್ಲೂ ಇಟ್ ಇಸ್ ಇನ್ ಕಂಟಿನ್ಯೂಸ್ ಟೆನ್ಸ್. ಅದು ಆಗ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಅದಾದ್ಮೇಲೆ ಮತ್ತೆ ಯಾರ್ದೋ ಸರ್ಕಾರ ಬಂತು, ಅದಾದ್ಮೇಲೆ ಇನ್ನೊಬ್ರ ಸರ್ಕಾರ ಬಂತು. ಅವ್ರು ಮಾಡಿದ್ದನ್ನು ನಾನು ಮುಂದುವರ್ಸಲ್ಲ, ನಾನು ಮಾಡಿದ್ದೀನಿ ಇನ್ನೊಬ್ರು ಮುಂದುವರ್ಸಲ್ಲ ಅಂತ ಹೇಳಿದ್ರೆ ರಾಜ್ಯ ನಡೆಯೋದಿಲ್ಲ ಅನ್ಸಲ್ಲ. ರಾಜ್ಯ ನಡೆಯೋದಿಲ್ಲ. ಗವರ್ನೆನ್ಸ್ ಇಸ್ ಆಲ್ವೇಸ್ ಎ ಕಂಟಿನ್ಯೂಸ್ ಟೆನ್ಸ್. ಅವ್ರು ಮಾಡಿರೋದನ್ನ ನಾವು ಮಾಡಬೇಕಾಗುತ್ತೆ, ಹೊತ್ಕೊಳ್ಳೇಬೇಕಾಗುತ್ತೆ. ಕೆಲವು ಸಲ ಕೆಟ್ಟದನ್ನು ಹೊತ್ಕೊಳ್ಬೇಕಾಗುತ್ತೆ, ಒಳ್ಳೆಯದನ್ನಂತೂ ಮುಂದುವರಿಸಲೇಬೇಕಾಗುತ್ತೆ.